ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಇವಾಗ ನೀವು ನೋಡಿದ್ರಲ್ಲ, ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಈ ಥರ ಸಮಸ್ಯೆ. ಈ ಇಂಡಿಗೋ ಫ್ಲೈಟಿಂದ ಈ ಏನಿದೆಯಾ ರೂಲ್ಸು ರೆಗ್ಯುಲೇಷನ್ ಅವರು ಏನು ಮಾಡ್ಕೊಂಡಿರೋ ಪ್ರಾಬ್ಲಮ್ಗಳಿಂದ ಇದೇ ಥರ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಪಾಪ ನಮ್ಮ ಅಜ್ಜಿ ತುಂಬ ದಿನದಿಂದ ಫ್ಲೈಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಕಾಶಿ ಯಾತ್ರೆಗೆ ಪ್ಲ್ಯಾನ್ ಮಾಡಿದರು. ಈಗ ಒಂದು 2 ತಿಂಗಳಿಂದ ಪ್ಲ್ಯಾನ್ ಮಾಡಿದರು. ಪ್ಯಾಕೇಜ್ ಕಡೆಯಿಂದ ಹೋಗ್ತಿದ್ರು ಅವರು. ಎಲ್ಲ ಆಗಿ ಇನ್ನೇನು ಒಂದು 2 ತಿಂಗಳಿಂದ ಬಟ್ಟೆ ಗಿಟ್ಟೆಲ್ಲ ತಗೊಂಡು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಫ್ಲೈಟ್ ಇತ್ತು. ರಾತ್ರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ತಿಂಡಿಗಳು ಅವು ಇವೆಲ್ಲ ಮಾಡ್ತಿದ್ರು. ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಊಟ ಮಾಡಿ ಮಲಗಬೇಕು. ಆ ಟೈಮಲ್ಲಿ ಬಂತು ಮೆಸೇಜು, ಈ ಥರ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಈ ಥರ ಇಶ್ಯೂಸಿಂದ ಅಂತ. ಎಷ್ಟು ಬೇಜಾರಾಗೋಯ್ತು ಅಂದರೆ ತುಂಬ ಬೇಜಾರಾಗೋಯ್ತು ನಮಗೆ ಎಲ್ರಿಗೂ ಕೂಡ. ಪಾಪ ನಮ್ಮ ಅಜ್ಜಿ ತುಂಬ ಆಸೆ ಪಟ್ಟಿದ್ರು. ತುಂಬ ದಿನದಿಂದ ಒಂದು ಸಲ ಫ್ಲೈಟಲ್ಲಿ ಹೋಗಿಲ್ಲ, ಈ ಥರ ಫ್ಲೈಟಲ್ಲಿ ಹೋಗಬೇಕು ಅಂತ ಕಾಶಿ ಹತ್ರ ಪ್ಲ್ಯಾನ್ ಮಾಡಿಕೊಂಡು ಇದೇ ಟೈಮಲ್ಲಿ ಹಿಂಗೆ ಆಗಬೇಕಾದು, ಯಾವ ಟೈಮಲ್ಲೂ ಇಲ್ಲದಂಗೆ. ಅದರಲ್ಲೂ ಕೂಡ ಹುಸಿ ಜನ ಅಲ್ಲ ಬ್ರೋ, ಹೆಚ್ಚು ಕಡಿಮೆ ತುಂಬ ಜನ. ಕೆಲವೊಬ್ರು ಮದುವೆಗೆ ಹೋಗ್ತಿದ್ದಾರೆ, ಕೆಲವೊಬ್ರು ಜಮೀನು ರಿಜಿಸ್ಟ್ರೇಷನು. ಯಾವುದೋ ಹುಬ್ಳಿಲಿ ಒಂದು ಜೋಡಿ ಎಲ್ಲ ರೆಡಿಯಾಗಿ, ಇನ್ನು ರಿಸೆಪ್ಷನ್ ಹಾಲಲ್ಲಿ ಎಲ್ಲ ರೆಡಿಯಾಗಿ ಪಾಪ ಜನ ಅಲ್ಲಿ ಏನು ಅಡುಗೆ ಮಾಡೋರು ಎಲ್ಲ ಊಟ ಮಾಡಿ ಎಲ್ಲ ಇದು ಮಾಡ್ಕೊಂಡವ್ರೆ. ವೀಡಿಯೋ ಕಾಲಲ್ಲಿ ಇಲ್ಲಿಂದ ವೀಡಿಯೋ ಕಾನ್ಫರೆನ್ಸ್ ತಗೊಂಡು ಅಲ್ಲೊಂದು ಡಿಸ್ಪ್ಲೇ ಹಾಕಿ ಏರ್ಪೋರ್ಟಲ್ಲೇ ಎಂಗೇಜ್ಮೆಂಟ್ ಥರ ಮುಗಿಸಿದ್ದಾರೆ. ಬೇರೆ ದೇಶದಿಂದ ಇಲ್ಲಿಗೆ ಬರೋರು, ಇಲ್ಲಿಂದ ಬೇರೆ ದೇಶಕ್ಕೆ ಹೋಗೋರು. ಈ ಇಂಡಿಗೋ ಸಂಸ್ಥೆಯಿಂದ ಎಷ್ಟು ವರ್ಸ್ಟ್ ಆಗೋಯ್ತು ಅಂದರೆ ಯಪ್ಪ, ಏನು ಇದೇನು ಒಳ್ಳೆ ಈ ಡಕೋಟಾ ಎಕ್ಸ್ಪ್ರೆಸ್ ಬಸ್ ಆಗ್ಬಿಡ್ತಲ್ಲ, ಹಂಗಾಯ್ತು ಕತೆ. ಈ ರೂಲ್ಸ್ ರೆಗ್ಯುಲೇಷನ್ ಏನೋ ಸರಿಯಾಗಿ ಏನು ಮಾಡ್ದಂಗೆ ಪಾಪ ಎಷ್ಟೋ ಜನ ಆಸೆ ನಿರಾಸೆ. ಪಾಪ ಒಂದು ವಿಡಿಯೋ ನೋಡಿದ್ರಲ್ಲ ಫಸ್ಟು, ಅವ್ನ ಮಗಳು ನೋಡೋಕೆ ಹೋಗ್ಬೇಕು, ಅವ್ನ ಮಗಳು ಪ್ರೀತಿ ಯಾರು ಕೊಡೋಕ್ಕಾಗುತ್ತಾ? ಹಂಗೆ ಟಿಕೆಟ್ ಇದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆದ್ರಲ್ಲಿ ಹೋಗ್ಬೋದು, ಅದು ಬೇರೆ. ಇವಾಗ ಕ್ಯಾನ್ಸಲ್ ಏನಾಗಾಯಿತು ಟಿಕೆಟು, ಅದು ಕೂಡ ಇನ್ನೂ ಏನು ಇನ್ಫಾರ್ಮೇಷನ್ ಸರಿಯಾಗಿ ಬಂದಿಲ್ಲ. ಅಂದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾರಾ, ಇಲ್ಲ ಅಮೌಂಟ್ ರಿಟರ್ನ್ ಬರುತ್ತಾ, ಇನ್ನೂ ಯಾವುದೋ ಅಪ್ಡೇಟ್ಸು ಕೂಡ ಬಂದಿಲ್ಲ. ನಾವು ತುಂಬ ಖುಷಿಯಾಗಿದ್ವಿ, ಯಾಕೆಂದರೆ ನಮಗಿನ್ನೂ ತುಂಬ ಟೈಮ್ ಐತೆ, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ. ಪಾಪ ನಮ್ಮ ಅಜ್ಜಿ ಇನ್ನು ಹೆಂಗೋ ಆರಾಮಾಗೊಂದು ತುಂಬ ಖುಷಿಯಾಗಿದ್ರು, ಈ ಥರ ಹೋಗಿ ಬರೋಣ ಕಾಶಿ ಹತ್ರಗೆಲ್ಲ ಅಂತ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಹೇಗಾಗ್ಬಿಟ್ಟೈತೆ ಅಂದರೆ, ಈಗ ಈ ಹಬ್ಬಗಳಲ್ಲಿ ನಾವು ಊರ ಕಡೆ ಹೋದಾಗ ಈ ಬಸ್ ಸ್ಟಾಪ್ಗಳಲ್ಲೆಲ್ಲ ಜನ ಸಾಗರ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಅದೊಳ್ಳೆ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟೈತೆ ಇವಾಗ. ಜನಿಗೆ ಯಾವ ಥರ ಈಗ ಅಭಿಪ್ರಾಯ ಬಂದ್ಬಿಟ್ಟೈತೆ ಇಂಡಿಗೋ ಫ್ಲೈಟ್ ಮೇಲೆ ಅಂದರೆ, ಇನ್ನು ಸಾಯೋವರೆಗೂ ಅಂತೂ ಇದರಲ್ಲಂತೂ ಟಿಕೆಟ್ ಬುಕ್ ಮಾಡಬಾರ್ದು. 500 ಫ್ಲೈಟ್ ಮೇಲೆ ಎಲ್ಲ ಕ್ಯಾನ್ಸಲ್ ಆಗಿವೆ ಫ್ಲೈಟ್ಗಳು. ಎಷ್ಟೋ ಸಾವಿರಾರು ಫ್ಯಾಮಿಲಿ ಪಾಪ ಎಷ್ಟು ಒದ್ದಾಡ್ಬಿಟ್ಟವ್ರೆ ಅಂದರೆ, ಏನೋ ಈ ಟ್ರೈನ್ ಆದರೆ ಓಕೆ, ಏನಪ್ಪ ಒಳ್ಳೆ ಈ ಟ್ರೈನ್ಗೂ ಈ ಬಸ್ಗೂ ಈ ಫ್ಲೈಟ್ಗೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಟ್ಟೈತೆ ಇವಾಗ. ಏನು ಗೊತ್ತಾ, ಅಟ್ಲೀಸ್ಟು ಇವತ್ತು ನೈಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಆ ಥರ ಕ್ಯಾನ್ಸಲೇಷನ್ ಈ ಥರ ಮೆಸೇಜ್ ಬಂತಲ್ಲ, ಮುಂಚೆನೇ ಬಂದಿದ್ರೆ ಬೇಜಾರೇನು ಇರ್ತಿರಲಿಲ್ಲ. ಅದರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿಯಾಗಿ ಊಟ ಮಾಡಿ ಮಲ್ಕೋಬೇಕು, ಬೆಳಗ್ಗೆ ಬ್ಯಾಗ್ ಎತ್ಕೊಂಡು ಏರ್ಪೋರ್ಟ್ ಹತ್ರ ಹೋಗ್ಬೇಕು. ಅಂಥ ಟೈಮಲ್ಲಿ ಇದೆ, ಅದಷ್ಟು ಬೇಜಾರಾಗಲ್ಲ ನೀವೇ ಹೇಳಿ? ಮಾಡೋಕ್ಕಾಗಲ್ಲ, ಬೇಜಾರಾಗೈತೆ ಪಾಪ. ಈಗ ನಮ್ಮ ಥರನೇ ಅಲ್ವ ತುಂಬ ಫ್ಯಾಮಿಲಿಗಳಿಗೆ ಹಿಂಗೆ ಆಗೈತೆ. ಇಂಡಿಗೋ ಫ್ಲೈಟ್ ಸಂಸ್ಥೆಯಿಂದ ಎಷ್ಟೋ ಫ್ಯಾಮಿಲಿ, ಸಾವಿರಾರು ಫ್ಯಾಮಿಲಿಗೆ ಬೇಸರ ವ್ಯಕ್ತ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.